ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗಾಗಿ ಕನ್ನಡ ವಿಷಯದ ಒಂದು ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿ, ಈ ಥರ ಇದೆ. ತಮ್ಮ ಈ ಪದದ ಬಹುವಚನ ರೂಪ ಯಾವುದು? ತಮ್ಮಗಳು, ಅಣ್ಣಂದಿರು, ತಮ್ಮಂದಿರು, ತಮ್ಮರು ಅಂತ ಇದೆ ನೋಡಿ. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಮ್ಮಂದಿರು. ನೋಡಿ, ಇಲ್ಲಿ ನಾವು ಸಂಬಂಧಿಕರನ್ನು ಸೂಚಿಸುವಾಗ ಸಾಮಾನ್ಯವಾಗಿ ನಾವು ಅಂದಿರನ್ನು ಸೇರಿಸ್ತೀವಿ. ಈಗ ತಾಯಿ ತಾಯಿಯಂದಿರು, ಅಪ್ಪ ಅಪ್ಪಂದಿರು, ಈ ಥರ ಅಂದಿರನ್ನು ಸೇರಿಸ್ತೀವಿ. ಅಣ್ಣ ಅಣ್ಣಂದಿರು, ಹೌದಾ? ಹಾಗೆ ವಸ್ತುಗಳನ್ನು ಸೂಚಿಸುವಾಗ ಸಾಮಾನ್ಯವಾಗಿ ನಾವು ಗಳನ್ನು ಸೇರಿಸ್ತೀವಿ. ಮರ ಮರಗಳು, ಹಣ್ಣು ಹಣ್ಣುಗಳು ಈ ಥರ. ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ. ಚಾತುರ್ಮಾಸ ಎಂದರೆ ಎಷ್ಟು ಅಂತ ಕೇಳಿದ್ದಾರೆ. ಚತುರ್ವರ್ಣ ಅಂತ ಚತುರ್ವರ್ಣ ಅಥವಾ ನೋಡಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಭುಜ ಅಂತೆಲ್ಲ ಹೇಳ್ತೇವಲ್ಲ. ಹಾಗಾದರೆ ಚಾತುರ್ಮಾಸ ಅಂತಂದ್ರೆ ಹೇಳಿ 4 ಅಂತ ಅರ್ಥ, ಹೌದಾ? ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವಂಥ ಪ್ರಾಸ ಯಾವುದು? ಕರ್ತೃ, ಕರ್ಮ, ಧಾತು, ಕ್ರಿಯಾಪದ. ಇಲ್ಲಿ ನೋಡಿ, ರಾಮನು ಕಾಡಿಗೆ ಹೋದನು, ಅಥವಾ ರಮೇಶನು ಕೆಲಸ ಮಾಡುತ್ತಿದ್ದಾನೆ, ಅಥವಾ ರಮೇಶನು ಮನೆಗೆ ಹೋದನು, ಅಥವಾ ರಾಮನು, ಸಿಂಪಲ್ಲಾಗಿ ರಾಮನು ಕಾಡಿಗೆ ಹೋದನು ಅಂತ ಒಂದು ವಾಕ್ಯ ಬರಿತೀನಿ. ಇಲ್ಲಿಗೆ ನೋಡಿ, ಕರ್ತೃ ಯಾವುದು ಹೇಳಿ? ಇಲ್ಲಿ ಕರ್ತೃ ಯಾವುದು ನೋಡಿ? ಇಲ್ಲಿ ಈ ಒಂದು ವಾಕ್ಯದಲ್ಲಿ ಕರ್ತೃ ಯಾವುದು ಅಂತಂದ್ರೆ ನೋಡಿ, ರಾಮನು ಅನ್ನೋದು ಕರ್ತೃ ಆಗಿದೆ, ಹೌದಾ? ಕರ್ತೃ. ಕಾಡಿಗೆ ಅನ್ನೋದು ಕರ್ಮ, ಹೋದನು ಅನ್ನೋದು ಕ್ರಿಯಾಪದ. ಹಾಗಾದರೆ ಇಲ್ಲಿ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವಂಥದ್ದು ಯಾವುದು? ಕ್ರಿಯಾಪದ. ಆಪ್ಷನ್ ಡಿ ಸರಿಯಾದ ಉತ್ತರ, ಕ್ರಿಯಾಪದ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ನದಿ ರೂಢನಾಮ ಆದರೆ ಕುಂಟ ಯಾವ ನಾಮ? ಇದು ಒಂದು ಸಹಸಂಬಂಧದ ಮೇಲೆ ಇರುವಂಥ ಒಂದು ಪ್ರಶ್ನೆ ಆಗಿದೆ. ಸಹಸಂಬಂಧ ರೂಪದ ಒಂದು ಪ್ರಶ್ನೆ. ನದಿ ಅಂತಂದರೆ ಇದು ರೂಢನಾಮಕ್ಕೆ ಉದಾಹರಣೆ, ಕುಂಟ ಅಂತಂದರೆ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ರೂಢನಾಮ, ಅನ್ವರ್ತಕ ನಾಮ, ಅಂಕಿತ ನಾಮ, ನಾಮಪದ. ಇಲ್ಲಿ ಕುಂಟ ಅನ್ನೋದು ಯಾವುದು ಹೇಳಿ? ಇಲ್ಲಿ ಅನ್ವರ್ತಕ ನಾಮ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಪ್ರಣೀತನು ಶಾಲೆಗೆ ಹೋದನು. ಈ ವಾಕ್ಯದ ಕಾಲ ಯಾವುದು? ಭೂತಕಾಲ, ಭವಿಷ್ಯದ ಕಾಲ, ವರ್ತಮಾನ ಕಾಲ, ನಾಮಪದ. ನೋಡಿ, ಪ್ರಣೀತನು ಶಾಲೆಗೆ ಹೋದನು, ಇಲ್ಲಿ ದ ಅನ್ನುವಂಥ ಒಂದು ಕಾಲಸೂಚಕ ಪ್ರತ್ಯಯ ಬಂದಿದೆ. ಹಾಗಾದರೆ ದ ಯಾವುದು ಹೇಳಿದ್ದು? ಭೂತಕಾಲವನ್ನು ಸೂಚಿಸುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ಉತ್ತ ಅಂತ ಬಂದಾಗ ಯಾವುದು ಹೇಳಿಯೋದು? ಉತ್ತ ಅಂತ ಬಂದಾಗ ಅದು ವರ್ತಮಾನ ಕಾಲಸೂಚಕ ಪ್ರತ್ಯಯ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ಆಹಾ ಎಂಥ ಸುಂದರವಾದ ಹೂ. ಈ ವಾಕ್ಯದಲ್ಲಿ ಬಳಸಿರುವಂತಹ ಲೇಖನ ಚಿಹ್ನೆ ಯಾವುದು? ಇಲ್ಲೊಂದು ಲೇಖನ ಚಿಹ್ನೆ ಕೊಟ್ಟಿದ್ದಾರೆ. ಇದು ಯಾವ ಚಿಹ್ನೆ ಅಂತ ಕೇಳಿದ್ದಾರೆ. ಭಾವಸೂಚಕ ಚಿಹ್ನೆ, ಪ್ರಶ್ನಾರ್ಥಕ, ಅರ್ಧವಿರಾಮ, ಆವರಣ ಚಿಹ್ನೆ. ಆಹಾ ಇಲ್ಲಿ ಯಾವ ಚಿಹ್ನೆ ಇದು? ಇದು ಭಾವಸೂಚಕ ಚಿಹ್ನೆ ಆಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ವಿದ್ಯಾರ್ಥಿಗಳು ಯಾರಲ್ಲಿ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದಾರೆ, ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆಗ್ತದ್ರೆ ಈ ವಿಡಿಯೋ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ದೀರ್ಘಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳೇನಾಗ್ತವೆ ಹೇಳಿ? ಅವು ಅಲ್ಪ ಪ್ರಾಣಾಕ್ಷರಗಳು ಆಗ್ತವೆ, ಅಲ್ಪ ಪ್ರಾಣಾಕ್ಷರಗಳು. ನೆಕ್ಸ್ಟ್ ನೋಡಿ. ಉತ್ತಮ ಈ ಪದದ ವಿರುದ್ಧಾರ್ಥಕ ಪದ: ಮಧ್ಯಮ, ಅಧಮ, ಅಧರ್ಮ, ಅಜಯ. ಉತ್ತಮ, ಅಧಮ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಬೆರಗಾಗು ಈ ಪದದ ಅರ್ಥ ಏನು? ಪ್ರಥಮ, ಬೇಡು, ಸಂತೋಷ ಪಡು, ಅಚ್ಚರಿ ಪಡು. ಬೆರಗಾಗು ಅಂತಂದರೆ ಅಚ್ಚರಿ ಪಡುವಂಥ ಒಂದು ಅರ್ಥನೂ ಸಹ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ. ಶಾಲೆಯನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಅನ್ನು ಅಂತ ಬಂದಿದೆ, ಹೌದಾ? ವಿಭಕ್ತಿ ಪ್ರತ್ಯಯಗಳು ಸರಿಯಾಗಿ ಬೈಪಾಟಾಗಿ ಇಟ್ಕೋಬೇಕು ವಿದ್ಯಾರ್ಥಿಗಳು. ಸಾಕಷ್ಟು ಸಲ ಈ ಕನ್ನಡ ವಿಷಯದಲ್ಲಿ ಅಂದರೆ ಈಗ ಮೊರಾರ್ಜಿ, ಆದರ್ಶ ಹಾಗೆ ನವೋದಯ ಎಕ್ಸಾಮ್ಸ್ಗಳಲ್ಲಿ ಕನ್ನಡ ವಿಷಯ ಇರ್ತದಲ್ಲ, ಅಲ್ಲಿ ನಿಮಗೆ ಈ ವಿಭಕ್ತಿ ಪ್ರತ್ಯಯಗಳ ಮೇಲೂ ಸಹ ಸಾಕಷ್ಟು ಸಲ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ. ಸೊ ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಶಾಲೆಯನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅನ್ನು ಅಂತ ಇದೆ. ಇಲ್ಲಿ ಇಂದ, ದನ್ನು, ಎನ್ನು ಯಾವುದೂ ಅಲ್ಲ. ಇಲ್ಲಿ
ಶಾಲೆಯನ್ನು ಅಂತ ಇದೆಯಲ್ಲ, ಇಲ್ಲಿ ವಿಭಕ್ತಿ ಪ್ರತ್ಯಯನ ಸೂಚಿಸುವಂಥದ್ದು ಯಾವುದಿಲ್ಲಿ ಅನ್ನು ಅಥವಾ ಎನ್ನು ಅನ್ನುವಂಥದ್ದು ಇಲ್ಲಿ ವಿಭಕ್ತಿ ಪ್ರತ್ಯಯನ ಸೂಚಿಸ್ತಾ ಇದೆ. ನೋಡಿ, ಪ್ರಥಮ ಉ, ದ್ವಿತೀಯ ಅನ್ನು. ಹಾಗಿದ್ರೆ ಇದು ಯಾವುದು? ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಕಾಗೆಯ ಮೈ ಬಣ್ಣ ಕಪ್ಪು. ಈ ವಾಕ್ಯದಲ್ಲಿರುವ ನಪುಂಸಕ ಲಿಂಗ ಯಾವುದು? ಮೈ ಬಣ್ಣ, ಕಪ್ಪು, ಹಣ್ಣು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾಗೆಯ ಮೈ ಬಣ್ಣ ಕಪ್ಪು, ಇಲ್ಲಿ ಲಿಂಗ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ನಪುಂಸಕ ಲಿಂಗ ಯಾವುದು ಅಂತ ಕೇಳಿದರೆ ಮೈ ಬಣ್ಣ ಕಪ್ಪು ಹಣ್ಣು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಹೇಳಿ? ಕಾಗೆಯ ಮೈ ಬಣ್ಣ ಕಪ್ಪು. ಇಲ್ಲಿ ನಪುಂಸಕ ಲಿಂಗ ಯಾವುದು ಅಂತ ಕೇಳಿದ್ದಾರೆ, ಹೌದಾ? ಇಲ್ಲಿ ಕಾಗೆ ಅನ್ನುವಂಥದ್ದಾಗ್ತದೆ. ಇಲ್ಲಿ ಯಾವುದೂ ಅಲ್ಲ ಅಂತ ಇದೆಯಲ್ಲ, ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಪತ್ರ ಬರೆಯುವಾಗ ದೊಡ್ಡಮ್ಮನಿಗೆ ಹೀಗೆ ಸಂಬೋಧಿಸಬೇಕು. ತೀರ್ಥರೂಪ, ದೊಡ್ಡಮ್ಮನಿಗೆ ಪತ್ರ ಬರೀಬೇಕಾದ್ರೆ ಏನಂತ ಸಂಬೋಧಿಸಬೇಕು? ಮಾತ್ರಶ್ರೀ ಸಮಾನ ಅಂತ ಬಳಸಬೇಕು. ಓಕೆ, ನೆಕ್ಸ್ಟ್ ನೋಡಿ, ಶೌರ್ಯನು ಹಳದಿ ಅಂಗಿ ಧರಿಸಿದ್ದಾನೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಯಾವುದು? ಶೌರ್ಯನು ಹಳದಿ ಅಂಗಿ ಧರಿಸಿದ್ದಾನೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಶೌರ್ಯ ಅಂಗಿ ಹಳದಿ ಧರಿಸು. ಇಲ್ಲಿ ಹಳದಿ ಅನ್ನೋದು ಇಲ್ಲೊಂದು ಗುಣವಿಶೇಷಣ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಈ ವಾಕ್ಯದ ಪುಲ್ಲಿಂಗ ರೂಪ ಹುಡುಗಿ ಚೆನ್ನಾಗಿ ಹಾಡುತ್ತಾಳೆ. ಇದನ್ನು ಪುಲ್ಲಿಂಗ ರೂಪದಲ್ಲಿ ಹೇಳಿದಾಗ ಏನಾಗುತ್ತೆ ಅಂತ ಕೇಳಿದರೆ, ಹುಡುಗಿ ಚೆನ್ನಾಗಿ ಹಾಡುತ್ತಾನೆ, ಹುಡುಗ ಚೆನ್ನಾಗಿ ಹಾಡುತ್ತಾನೆ, ಹುಡುಗ ಚೆನ್ನಾಗಿ ಹಾಡುತ್ತಾನೆ ಅಂತ ಇದೆ ನೋಡಿ. ಹುಡುಗಿ ಚೆನ್ನಾಗಿ ಹಾಡುತ್ತಾಳೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹುಡುಗ ಚೆನ್ನಾಗಿ ಹಾಡುತ್ತಾನೆ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಊರೂರು ಅಲ್ಲ 15ನೇ ಪ್ರಶ್ನೆ ನೋಡಿ, ಸವಿ ಪ್ಲಸ್ ಕನ್ನಡ ಸವಿಗನ್ನಡ, ಊರು ಪ್ಲಸ್ ಊರು ಏನಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಊರು, ಊರೂರು, ಊರೂರು, ಊರು ಊರು ಅಂತ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಲೋಪಸಂಧಿಯಲ್ಲಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವಪದದ ಸ್ವರ ಲೋಪ ಆದರೆ ಯಾವ ಸಂಧಿ? ಅದು ಲೋಪಸಂಧಿ ಅಂತೇಳಿ ಹೇಳ್ತೀವಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ತರಗತಿ ಕೇಳಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು, ತರಗತಿಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.